ನಾರ್ವೆ ಪತ್ರಕರ್ತೆಗೆ ರಾಹುಲ್ ಟೂಲ್ ಕಿಟ್ ಲಿಂಕ್ ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ನಾರ್ವೆ ದೇಶದ ಪ್ರವಾಸದ ಸಂದರ್ಭದಲ್ಲಿ ಅವರ ಪತ್ರಿಕಾಗೋಷ್ಠಿ ಮುಕ್ತಾಯಗೊಳ್ಳುತ್ತಿರುವ ಹಾಗೆನೆ ಅವರತ್ತ ನುಗ್ಗಿದ ಆ ಎಳೆ ವಯಸ್ಸಿನ ನಾರ್ವೆ ದೇಶದ ಪತ್ರಕರ್ತೆ ಆ ವರದಿಗಾರ್ತಿ ಇದ್ದಕ್ಕಿದ್ದಂತೆ ಅವ್ರನ್ನ ಬೆನ್ನಟ್ಕೊಂಡು ಹೋದ್ರು. ಅವರು ವೇದಿಕೆಯಿಂದ ತಮ್ಮ ಅತಿಥೇಯ ರಾಷ್ಟ್ರದ ಪ್ರಧಾನಮಂತ್ರಿಯ ಜೊತೆಗೆ ವೇದಿಕೆಯಿಂದ ಇಳಿತಾ ಇದ್ದಾಗ, ನಿರ್ಗಮಿಸ್ತಾ ಇದ್ದಾಗ ಈಕೆ ಬೆನ್ನಟ್ಕೊಂಡು ಹೋಗ್ತಾಳೆ. ಏನು ಭಾರತದ ಪ್ರಧಾನಮಂತ್ರಿಯವರು ಪ್ರಪಂಚದ ಅತ್ಯಂತ ಸ್ವತಂತ್ರವಾದ ಪತ್ರಿಕೋದ್ಯಮ ಇರೋ ರಾಷ್ಟ್ರದ ಪತ್ರಿಕೆಗಳಿಂದ ಪ್ರಶ್ನೆಗಳನ್ನು ಸ್ವೀಕರಿಸೋದಿಲ್ವೇ? ನಾವು ಕೇಳುವ ಪ್ರಶ್ನೆಗಳಕ್ಕೆ ನೀವು ಉತ್ತರ ಕೊಡೋದಿಲ್ವೇ ಅಂತ ಬೆನ್ನಟ್ಬಿಟ್ಟು ಅವ್ರಿಗೆ ಜಾಗತಿಕ ವೇದಿಕೆಯಲ್ಲಿ ಮುಜುಗರ ತರುವ ಪ್ರಯತ್ನ ಮಾಡಿದ್ದು. Prime Minister Modi, why don't you take some questions from the freest press in the world? ಈ ಘಟನೆ ಈಗಾಗಲೇ ಸಾಕಷ್ಟು ದಿನಪತ್ರಿಕೆಗಳಲ್ಲಿ ಸುದ್ದಿಯಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ವ್ಯಂಗ್ಯ, ಮೂದಲಿಕೆ, ಸಮರ್ಥನೆ ಈ ಎಲ್ಲ ಬಗೆಯ ವಿವಾದಗಳಿಗೆ ಕಾರಣವಾಗಿದೆ. ಅಂದಹಾಗೆ ನಾರ್ವೆ ದೇಶ ಸುಮಾರು 56,60,000 ಜನಸಂಖ್ಯೆ ಇರೋ ಒಂದು ಪುಟ್ಟ ದೇಶ. ಅಲ್ಲಿ ಪ್ರತಿ ಚದುರು ಮೈಲಿಗೆ 50 ಜನರು ಮಾತ್ರ ಇರ್ತಾರಂತೆ. ಅಷ್ಟು ಜನಸಾಂದ್ರ, ಅತ್ಯಂತ ಕಮ್ಮಿ ಜನಸಾಂದ್ರತೆಯುಳ್ಳ ಒಂದು ಸುಂದರವಾದ ದೇಶ. ಆ ನಾರ್ವೆ ದೇಶದ ಅತ್ಯಧಿಕ ಪ್ರಸಾರವುಳ್ಳ ದಿನಪತ್ರಿಕೆ ಡ್ಯಾಕ್ಸ್ ಫಿಸನ್ ಅನ್ನೋ ಒಂದು ದಿನಪತ್ರಿಕೆಯ ವರದಿಗಾರ್ತಿ ಈ ಹೆಲ್ಲೆಲಿಂಗ್ ಅನ್ನೋ ಆ ಯುವ ಪತ್ರಕರ್ತೆ ಅವತ್ತು ಭಾರತದ ಪ್ರಧಾನಮಂತ್ರಿಯವರು ನಾರ್ವೆ ಪ್ರಧಾನಮಂತ್ರಿಯವರ ಜೊತೆಗೆ ಪತ್ರಕರ್ತರ ಎದುರಿಗೆ ತಮ್ಮ ಎರಡೂ ರಾಷ್ಟ್ರಗಳ ನಡುವೆ ನಡೆದ ಮಾತುಕತೆಗಳು, ಅಲ್ಲಿ ಮಾಡಿಕೊಳ್ಳಲಾದ ಒಪ್ಪಂದಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ನಿರ್ಗಮಿಸ್ತಾ ಇದ್ರು. ಪೂರ್ವ ನಿಗದಿತ ಕಾರ್ಯಕ್ರಮದಂತೆ ಅಲ್ಲಿ ಯಾವುದೇ ಪ್ರಶ್ನೋತ್ತರಕ್ಕೆ ಅವಕಾಶವಿರಲಿಲ್ಲ, ಪ್ರಶ್ನೆ ಕೇಳುವುದಕ್ಕೆ ಅವಕಾಶವಿಲ್ಲ ಅಂತ ಮೊದಲೇ ತಿಳಿಸಿದ್ರು ಕೂಡ ಈ ಪತ್ರಕರ್ತೆ ಪ್ರಧಾನಮಂತ್ರಿ ಮೋದಿ ಅವರು ನಾರ್ವೆ ಪ್ರಧಾನಿಯವರ ಜೊತೆಗೆ ವೇದಿಕೆಯಿಂದ ಇಳಿತಿದ್ದಾಗ ಬೆನ್ನಟ್ಕೊಂಡು ಹೋಗ್ಬಿಟ್ಟು, ಯಾಕೆ ಭಾರತದ ಪ್ರಧಾನಮಂತ್ರಿ ಅವ್ರಿಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋ ಧೈರ್ಯ ಇಲ್ವಾ? ಪ್ರಪಂಚದ ಅತ್ಯಂತ ಸ್ವತಂತ್ರವಾದ ಪತ್ರಿಕೆಗಳಿರೋ ನಾರ್ವೆ ದೇಶದ ವರದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸೋದಿಲ್ವಾ ಅಂತ ಕೇಳಿದ್ದು. ಆ ಅರ್ಥ ಬರೋ ಮಾತುಗಳನ್ನ ಹೇಳ್ಬಿಟ್ಟು ಜಾಗತಿಕ ವೇದಿಕೆಯಲ್ಲಿ ಅವರಿಗೆ ಮುಜುಗರ ತರೋ ಪ್ರಯತ್ನ ಮಾಡಿದ್ಲು. ಮೋದಿ ಅವರು ಅಧಿಕಾರಕ್ಕೆ ಬಂದಾಗಿನಿಂದ ಯಾವತ್ತೂ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡೇ ಇಲ್ಲ. ಪತ್ರಿಕಾಗೋಷ್ಠಿ ನಡೆಸುವ ಆ ಸಂಪ್ರದಾಯ ಬದಲಿಗೆ ದಿನಕ್ಕೆರಡು ನೇರವಾಗಿ ಸಾರ್ವಜನಿಕ ಸಭೆಗಳ ಮೂಲಕ ಒಂದಿಲ್ಲೊಂದು ರಾಜ್ಯದಲ್ಲಿ ಕನಿಷ್ಠ 2 ಸಾರ್ವಜನಿಕ ಸಭೆಗಳು ಉದ್ದೇಶಿಸ್ಬಿಟ್ಟು ಮಾತಾಡ್ತಾ ಇರ್ತಾರೆ. ತಮ್ಮ ಸ್ವಪಕ್ಷೀಯರು ಮತ್ತು ವಿರೋಧಿಗಳು ಮತ್ತು ಜನಸಾಮಾನ್ಯರಿಂದ ಬರುವ ಎಲ್ಲ ಟೀಕೆ ಟಿಪ್ಪಣಿಗಳಿಗೆ ಅವರ ಸಾರ್ವಜನಿಕ ಭಾಷಣಗಳಲ್ಲಿ ಉತ್ತರ ಇರುತ್ತೆ. ಸಂಸತ್ನಲ್ಲಿ ನಡೆಯೋ ಚರ್ಚೆ ಕಡೆಯಲ್ಲಿ ಉತ್ತರ ಕೊಡ್ತಾರೆ. ಅದಷ್ಟೇ ಅಲ್ಲ, ಕ್ರಮಬದ್ಧವಾಗಿ ಪ್ರತಿ ತಿಂಗಳ ಕಡೆಯ 25 ಅಥವಾ 26ನೇ ತಾರೀಕಿನಂದು ಆಲ್ ಇಂಡಿಯಾ ರೇಡಿಯೋ ಮೂಲಕ, ಆಕಾಶವಾಣಿಯ ಮೂಲಕ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ. ಅದೊಂದು ರಾಜಕೀಯೇತರ ವಿಷಯಗಳ ಅಮೋಘ ಸಾಧನೆ ಮಾಡಿರುವ ಜನಸಾಮಾನ್ಯರನ್ನ ರಾಷ್ಟ್ರದ ಮೂಲೆಗಳಿಂದ ಪತ್ತೆ ಹಚ್ಚಿ ಇಡೀ ರಾಷ್ಟ್ರದ ಜನತೆಗೆ ಅವ್ರ ಬಗ್ಗೆ ಪರಿಚಯ ಮಾಡ್ಕೊಡ್ತಾರೆ. ಅವ್ರ ಬಗ್ಗೆ ಗೌರವ ಹುಟ್ಟೋ ಹಾಗೆ ಅವ್ರು ಮಾಡ್ತಿರೋ ವಿನೂತನ ಕ್ರಿಯೆಗಳ ಬಗ್ಗೆ ಜನತೆಗೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಅವರು ನಿರಂತರವಾಗಿ ತಮ್ಮದೇ ಆದ ಒಂದು ಸಂವಹನದ ಮಾದರಿಯನ್ನು ರೂಪಿಸ್ಕೊಂಡು ಬಂದಿದ್ದಾರೆ. ಆದ್ರೆ ಈಕೆಗೆ ಯಾಕೆ ಆ ರೀತಿ ಒಂದು ತುಡಿತ ಉಂಟಾಯ್ತು? ಭಾರತದ ಪ್ರಧಾನಮಂತ್ರಿಗೆ ಶತಾಯಗತಾಯ ಪ್ರಶ್ನೆ ಕೇಳೇ ಬಿಡ್ಬೇಕು, ಅವ್ರು ಉತ್ತರ ಕೊಡೋದಿಲ್ಲ ಹೇಗಿದ್ರು, ಆದ್ರೂ ಅವ್ರನ್ನ ಮುಜುಗರಕ್ಕೀಡು ಮಾಡ್ಬೇಕು ಅನ್ನೋ ಈ ಪಟ್ಟಣದ ಯಾಕೆ ಬೆನ್ನತ್ತಿದ್ದು? ಭಾರತದ ಬೇಹುಗಾರಿಕೆ ದಳ ಈಗಾಗಲೇ ಈ ಘಟನೆ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ಪಡ್ಕೊಂಡಿದೆ. ಅದ್ರ ಪ್ರಕಾರ ಈ ಪತ್ರಕರ್ತೆ ಹಿಂದೆ ಜರ್ಮನ್ ರಾಷ್ಟ್ರದ ಬೇಹುಗಾರಿಕೆ ದಳ BND ಅದರ ಅಗೋಚರ ಹಸ್ತವಿತ್ತಂತೆ. ಜರ್ಮನಿಯ ಬೇಹುಗಾರಿಕೆ ದಳ ಇಂಟೆಲಿಜೆನ್ಸ್ ವಿಂಗ್, ಜರ್ಮನ್ ದೇಶದ ಇಂಟೆಲಿಜೆನ್ಸ್ ವಿಂಗ್ BNDಯ ಪ್ರತಿನಿಧಿಯಾಗಿ ಅಲ್ಲಿ ಹಾಜರಾಗಿದ್ಲಂತೆ. ಆಕೆಗೆ ಈ ರೀತಿ ಪ್ರಶ್ನೆ ಕೇಳಲಿಕ್ಕೆ ಮತ್ತು ಭಾರತದ ಪ್ರಧಾನಮಂತ್ರಿಗೆ ಮುಜುಗರ ಉಂಟು ಮಾಡುವಂತೆ ಕುಮ್ಮಕ್ ನೀಡಿದ್ದು ಇನ್ಯಾರೂ ಅಲ್ಲ, ಆಕೆ ಕೂಡ ಭಾರತದ ಅತ್ಯಂತ ಸುಪ್ರಸಿದ್ಧ ಆಂಗ್ಲ ದಿನಪತ್ರಿಕೆಯ ಹಿರಿಯ ಸಂಪಾದಕಿ ಇದ್ದಾರೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಸಂಪಾದಕಿ ಹೈದರ್ ಅಲಿ ಅಂತ ಹೆಸರಿಟ್ಕೊಂಡಿರೋ ಆ ಹೆಣ್ಣು ಮಗಳು, ಆಕೆ ಕೂಡ ಅಲ್ಲಿ ಉಪಸ್ಥಿತರಿದ್ರು. ಭಾರತದ ಪತ್ರಕರ್ತೆ ಕೂಡ ಅಲ್ಲಿ ಉಪಸ್ಥಿತರಿದ್ರು. ಆದ್ರೆ ಅವ್ರ ಕೈಯಲ್ಲಿದ್ದ ಮೈಕ್ರೋಫೋನ್ ಅದ್ರ ಮೇಲೆ AFP ಅಂತ ಬರೆದಿತ್ತು. AFP ಅಂತಂದ್ರೆ ಅಸೋಸಿಯೇಟೆಡ್ ಫ್ರೆಂಚ್ ಪ್ರೆಸ್ ಅಂತ, ಫ್ರಾನ್ಸ್ ದೇಶದ ಅಧಿಕೃತ ಮಾಧ್ಯಮ, ಸರ್ಕಾರಿ ಸುದ್ದಿ ಮಾಧ್ಯಮದ ಮೈಕನ್ನು ಅವ್ರು ಹಿಡ್ಕೊಂಡಿದ್ರು. ಅದರ ಗಮನಿಸಿದ ಅಲ್ಲಿ ಉಪಸ್ಥಿತರಿದ್ದ ಅತಿಥೇಯ ರಾಷ್ಟ್ರದ ಅಧಿಕಾರಿಗಳು
ಆಕೆಯ ಕೈಯಿಂದ ಮೈಕ್ ಕಿತ್ಕೊಂಡ್ರು. ನಿನಗೂ ಫ್ರಾನ್ಸ್ ದೇಶಕ್ಕೆ ಏನೂ ಸಂಬಂಧ ಇಲ್ಲ, ನೀವ್ಯಾಕೆ ಆ ಫ್ರೆಂಚ್ ಸರ್ಕಾರಿ ಮಾಧ್ಯಮದ ಮೈಕನ್ನು ಹಿಡ್ಕೊಂಡಿದ್ದೀರಿ ಅಂತ ಮೈಕನ್ನ ಕಿತ್ಕೊಂಡ್ರು. ಈ ಹೈದರ್ ಅಲಿ ಹೆಸರಿನ ಹಿರಿಯ ಪತ್ರಕರ್ತೆಗೆ ಈ ನಾರ್ವೆಯ ಈ ಇನ್ನು ಉದಯೋನ್ಮುಖ ವರದಿಗಾರ್ತಿಗೆ ಈ ರೀತಿ ಪ್ರಶ್ನೆ ಕೇಳಬೇಕು ಅಂತ ತಾಲೀಮ್ ಮಾಡಿಸಿದ್ರಂತೆ. ಯಾವ ರೀತಿ ಇದೆ ನೋಡಿ, ಮೋದಿ ಅವರನ್ನ ವಿರೋಧಿಸುವ, ತೀವ್ರವಾಗಿ ಅವ್ರನ್ನ ತಾತ್ಸಾರದಿಂದ ಅವ್ರ ಬಗ್ಗೆ ವ್ಯಂಗ್ಯೋಕ್ತಿಗಳನ್ನ ಪ್ರಯೋಗಿಸುವ ಆ ಟೂಲ್ ಕಿಟ್, ರಾಹುಲ್ ಗಾಂಧಿ ಅವರ ಟೂಲ್ ಕಿಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ. ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಜರ್ಮನಿಗೆ ಭೇಟಿ ಕೊಟ್ಟು ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಸಂಚಕಾರ ಬಂದಿದೆ, ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ ಇತ್ಯಾದಿ ಎಲ್ಲ ಭಾಷಣ ಮಾಡಿದ್ದು ತಮಗೆ ನೆನಪಿದೆ ಅಲ್ವೇ. ಜರ್ಮನ್ ರಾಷ್ಟ್ರದ ಜೊತೆಗೆ ವಿಶೇಷವಾದ ಬಾಂಧವ್ಯ, ಅದೇ ರೀತಿ ಸ್ವಿಟ್ಜರ್ಲೆಂಡ್, ಇಟಲಿ ಮತ್ತಿತರ ಯುರೋಪಿಯನ್ ರಾಷ್ಟ್ರಗಳ ಜೊತೆಗೆ, ಹಾಗೇನೆ ಕೊಲಂಬಿಯಾ, ವೆನೆಜುಲಾ, ದಕ್ಷಿಣ ಅಮೆರಿಕಾದ ರಾಷ್ಟ್ರಗಳ ಜೊತೆ ಕೂಡ ವಿಶೇಷವಾದ ಬಾಂಧವ್ಯ. ಅವರು ಹಠಾತ್ರೆ ಸ್ವದೇಶದಿಂದ ನಿರ್ಗಮಿಸ್ತಾರೆ, ಹಠಾತ್ನೆ ವಾಪಸ್ ಆಗ್ತಾ ಇರ್ತಾರೆ. ಅದು ಈಗಾಗಲೇ ಪ್ರತ್ಯೇಕವಾದ ಒಂದು ವಿವಾದಕ್ಕೆ ಕಾರಣವಾಗಿದೆ. ಇರ್ಲಿ, ಭಾರತದ ಪ್ರಧಾನಮಂತ್ರಿ ಪತ್ರಿಕಾಗೋಷ್ಠಿ ನಡೆಸೋದು ಬಿಟ್ಟಿದ್ದು ಅವ್ರಿಗೆ ಸೇರಿದ್ದು, ನಡೆಸದೇ ಇರೋ ಸ್ವಾತಂತ್ರ್ಯ ಕೂಡ ಅವ್ರಿಗಿದೆ. ಆದ್ರೆ ಹಾಗಂದ್ ಮಾತ್ರಕ್ಕೆ ಇಲ್ಲಿ ಪತ್ರಿಕೆಗಳ ಮೇಲೆ ಅವರು ಸೆನ್ಸರ್ಶಿಪ್ ಹೇರಿಲ್ಲ, ಯಾವುದೇ ತರದ ನಿರ್ಬಂಧ ಹೇರಿಲ್ಲ. ಭಾರತದ ಪತ್ರಿಕೋದ್ಯಮ ಸಂಪೂರ್ಣವಾಗಿ ಸ್ವತಂತ್ರವಾಗೇ ಇದೆ. ಇಲ್ಲದೆ ಹೋಗಿದ್ರೆ ದಿನನಿತ್ಯ ಮೋದಿ ಅವ್ರನ್ನ ನಾನಾ ಬಗೆಯಲ್ಲಿ ಬೈಯುವ, ತೆಗಳುವ, ಮೂದಲಿಕೆ ಮಾಡುವ, ಲೇವಡಿ ಮಾಡುವ, ಗೇಲಿ ಮಾಡುವ ಹೇಳಿಕೆಗಳೆಲ್ಲ ಪ್ರಕಟವಾಗಲಿಕ್ಕೆ ಸಾಧ್ಯವಿತ್ತ? ಇವತ್ತಿನ ದಿನಪತ್ರಿಕೆಯಲ್ಲಿ ಬಂದಿರೋ ಪ್ರಮುಖ ಸುದ್ದಿ, ನಿನ್ನೆ ರಾಯಬರೇಲಿ ಕ್ಷೇತ್ರದಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾರನ್ನ ದೇಶದ್ರೋಹಿಗಳು ಅಂತ ಕರೆದ್ರು. ಸುದ್ದಿ ಮುಖಪುಟದಲ್ಲೇ ರಾರಾಜಿಸ್ತಾ ಇದೆ. आरएसएस के लोग सुन लो, आपने कहा कि मुझे माफी मांगनी चाहिए, मैं कभी माफी नहीं मांगूंगा, फिर बोलूंगा। अमित शाह और नरेंद्र मोदी गद्दार हैं क्योंकि उन्होंने कॉन्स्टिट्यूशन पर आक्रमण किया है। सुन लो अच्छी तरह, मैं तुम लोगों से नहीं डरता हूं और हिंदुस्तान की जनता इस बात को समझ गई है और हिंदुस्तान की जनता भी आपसे नहीं डरती है। ಅಕಸ್ಮಾತ್ತಾಗಿ ಮೋದಿ ಅವರು ಪತ್ರಿಕಾ ಸ್ವಾತಂತ್ರ್ಯದ ಶತ್ರುವಾಗಿದ್ರೆ ಈ ರೀತಿ ಹೇಳಿಕೆಗಳು ಪ್ರಕಟವಾಗಲಿಕ್ಕೆ ಸಾಧ್ಯವಿತ್ತ? ಅದಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವೆಬ್ಸೈಟ್ಗಳು ದಿನನಿತ್ಯ ಮೋದಿ ನಿಂದನೆಗೆ ತಮ್ಮ ಇಡೀ ಪತ್ರಿಕೋದ್ಯಮವನ್ನು ಮೀಸಲಾಗಿಟ್ಟಿವೆ. ಅದಷ್ಟೇ ಅಲ್ಲ, ಅನೇಕ ಜನ ಸ್ವತಂತ್ರ ಪ್ರಜೆಗಳು ಕೂಡ ಈ ಸಾಮಾಜಿಕ ಜಾಲತಾಣದ ಅಗೋಚರ ಮಕ್ಕಳು, ಅವರು ಕೂಡ ದಿನನಿತ್ಯ ಮೋದಿ ಅವ್ರನ್ನ ಜಾಲಾಡ್ತಾ ಇರ್ತಾರೆ. ಆದ್ರೆ ಯಾರ ಮೇಲೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆ ನಾರ್ವೆಯ ಆ ಎಳೆಯ ವಯಸ್ಸಿನ ಪತ್ರಕರ್ತೆ ಆಕೆ ಹೇಳ್ತಾಳೆ, ನಮ್ಮ ರಾಷ್ಟ್ರ ಇಡೀ ಪ್ರಪಂಚದ ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕದ ಪ್ರಕಾರ ನಂಬರ್ 1 ಸ್ಥಾನದಲ್ಲಿದೆ, ಭಾರತ 156ನೇ ಸ್ಥಾನದಲ್ಲಿ ಇದೆ ಅಂದ್ಬಿಟ್ಟು ಹೀಯಾಳಿಸ್ಬಿಟ್ಟು ತನ್ನ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾಳೆ. ಕೇವಲ 56,60,000 ಜನಸಂಖ್ಯೆ ಇರೋ ನಾರ್ವೆ ರಾಷ್ಟ್ರದ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಮಾತಾಡೋ ಈ ಹೆಣ್ಮಗಳು, ಈ ಪತ್ರಕರ್ತೆ 140 ಕೋಟಿ ಜನಸಂಖ್ಯೆ ಇರುವ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಚಕಾರ ಬಂದಿದೆ, ರಾಜಕೀಯ ಸ್ವಾತಂತ್ರ್ಯಕ್ಕೆ ಸಂಚಕಾರ ಬಂದಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಪಾಯ ಕಾದಿದೆ ಅಂತ ಮಾತಾಡೋದು ನೋಡಿದ್ರೆ ಇವರೆಲ್ಲ ರಾಹುಲ್ ಗಾಂಧಿ ಅವರ ನೇತೃತ್ವದ ಅಂತಾರಾಷ್ಟ್ರೀಯ ಟೂಲ್ ಕಿಟ್ ಇದೆ ಅದರ ಪರಿವಾರದವರೇ ಅಂತ ಕಾಣುತ್ತೆ. ಅಂದಹಾಗೆ ರಾಹುಲ್ ಗಾಂಧಿ ಅವರು ನಿನ್ನೆ ಭೀಕರವಾದ ಭಾಷಣವನ್ನ ಮಾಡಿದ್ರು ತಮ್ಮ ಸ್ವಕ್ಷೇತ್ರ ರಾಯಬರೇಲಿಯಲ್ಲಿ. ತುಂಬಾ ಉದ್ವಿಗ್ನರಾದಂತೆ ಕಂಡ್ರು, ತುಂಬಾ ಉದ್ರೇಕಗೊಂಡವರಂತೆ ಮಾತಾಡಿದ್ರು. ಇದಕ್ಕೆ ಮತ್ತೊಂದು ಕಾರಣ, ಭಾರತ ಸರ್ಕಾರದ ಮೂಲಗಳ ಪ್ರಕಾರ ಈಗ 2 ದಿನಗಳ ಹಿಂದೆ ಒಬ್ಬ ನೌಕಾಸೇನೆಯ ಅಧಿಕಾರಿಯನ್ನ NIA ಪೊಲೀಸರು ಬಂಧಿಸಿದ್ದಾರೆ. NIA ಸಂಸ್ಥೆ ಅದು ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಮತ್ತು ಅಂತಾರಾಷ್ಟ್ರೀಯ ಈ ಬೇಹುಗಾರಿಕೆ ಜಾಲವನ್ನ ಪತ್ತೆ ಮಾಡುವ ಜವಾಬ್ದಾರಿ ಅವ್ರದ್ದು. ಆ ನೌಕಾಸೇನೆಯ ಅಧಿಕಾರಿಯನ್ನ ಬಂಧಿಸಿರೋದು ಯಾತಕ್ಕೆ ಅಂದ್ರೆ, ಆತ ಹಿಂದೆ UPA ಸರ್ಕಾರವಿದ್ದಾಗ ನಡೆದ ಸ್ಕಾರ್ಪಿಯನ್ ಸಬ್ಮರೀನ್ ಡೀಲ್ಗೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಯನ್ನ ಜರ್ಮನಿಯ ನೌಕಾಧಿಕಾರಿಗಳಿಗೆ ರವಾನಿಸ್ತಾ ಇದ್ರಂತೆ. ಅದನ್ನ ಈಗಲೂ ಕೂಡ ಮುಂದುವರಿಸ್ಕೊಂಡು ಬಂದಿದ್ರು. ಈ ವ್ಯಕ್ತಿ ರಾಹುಲ್ ಗಾಂಧಿ ಅವರ ಪರಿವಾರಕ್ಕೆ ಹತ್ತಿರವಾಗಿದ್ರಂತೆ, ನಂಬಿಗಸ್ತರಾಗಿದ್ರಂತೆ. ಯಾರೋ ತಮ್ಮ ಆಪ್ತ ನೌಕಾಸೇನೆ ಅಧಿಕಾರಿಯ ಬಂಧನದಿಂದ ತುಂಬಾ ವಿಚಲಿತರಾಗಿದ್ರಂತೆ ರಾಹುಲ್ ಗಾಂಧಿ. ತಾಳ್ಮೆ ಕಳ್ಕೊಂಡ್ಬಿಟ್ಟು ನಿನ್ನೆ ಅಮಿತ್ ಶಾ ಮತ್ತು ಮೋದಿ ಅವರನ್ನ ದೇಶದ್ರೋಹಿಗಳಂತ ಕರೆದಿದ್ದಾರೆ. ಅದೇ ರೀತಿ ಸಂಘ ಪರಿವಾರದ ವಿವಿಧ ಸಂಘಟನೆಗಳನ್ನೆಲ್ಲ ಗದ್ದಾರ ಅಂತ ಕರೆದಿದ್ದಾರೆ. ಹೀಗೆ ಪ್ರಧಾನಮಂತ್ರಿಯನ್ನ ಮತ್ತು ಅವರ ಸಚಿವರನ್ನ ದೇಶದ್ರೋಹಿ ಅಂತ ಕರೆಯೋ ರಾಹುಲ್ ಗಾಂಧಿ ಅವರು ಮತ್ತೆ ಅದೇ ಮೂಲ ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ. ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರೋ ನಿಮ್ಮ ದ್ವಿಪೌರತ್ವ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ? ಮಾತೆತ್ತರೆ ಚುನಾವಣಾ ಆಯೋಗದ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ರಿ, ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಕೊಡ್ತಾ ಇದ್ರಿ, ಯಾಕೆ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ? ಆ ಪ್ರಕರಣದೊಳಗೆ ಯಾಕೆ ತಾವು ನ್ಯಾಯಾಲಯಕ್ಕೆ ಇನ್ನೂ ಪ್ರವೇಶ ಕೂಡ ಮಾಡಿಲ್ಲ? ಯಾಕೆ ವಕಾಲತ್ ಹಾಕಿಲ್ಲ? ತಾವು ನಿಜಕ್ಕೂ ಬ್ರಿಟಿಷ್ ಪಾಸ್ಪೋರ್ಟ್ ಹೊಂದಿದ್ದೀರಾ? ತಾವು ನಿಜಕ್ಕೂ ದ್ವಿಪೌರತ್ವವನ್ನು ಬಚ್ಚಿಟ್ಕೊಂಡು
6 ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಸೋಲು ಗೆಲುವು ಅನುಭವಿಸಿ ಇವತ್ತು ಪ್ರತಿಪಕ್ಷ ನಾಯಕ ಸ್ಥಾನವನ್ನು ಏರಿದ್ದೀರಾ. ಈ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಇಲ್ಲ. ಅಕಸ್ಮಾತ್ ಅವ್ರು ದ್ವಿಪೌರತ್ವ ಹೊಂದಿದ್ರೆ ಅದಕ್ಕಿಂತ ದೊಡ್ಡ ರಾಷ್ಟ್ರ ದ್ರೋಹದ ಕೆಲಸ ಇನ್ಯಾವುದಾಗ್ಲಿಕ್ಕೆ ಸಾಧ್ಯ? ಮೊನ್ನೆ ತಾನೇ ತಮಿಳುನಾಡಿನ ಚುನಾವಣೆ ಅಸೆಂಬ್ಲಿ ಚುನಾವಣೆ ಮುಗಿದ ಮೇಲೆ ಅಲ್ಲಿನ ಪೊಲೀಸರು ಸುಮಾರು 18 ಜನರನ್ನ ವಿದೇಶಿ ಪ್ರಜೆಗಳನ್ನ ಬಂಧಿಸಿದ್ದಾರೆ. ಭಾರತೀಯ ಮೂಲದ ವಿದೇಶಿ ಪ್ರಜೆಗಳು. ಅವರೆಲ್ಲ 2 ಪಾಸ್ಪೋರ್ಟ್ ಹೊಂದಿದ್ದವರು. ಅವರು ಸ್ವದೇಶಕ್ಕೆ ಮರಳಿಬಿಟ್ಟು ತಮಿಳುನಾಡು ಅಸೆಂಬ್ಲಿ ಚುನಾವಣೆಯಲ್ಲಿ ಮತದಾನ ಮಾಡಿದ್ರಂತೆ. ಒಬ್ಬ ವಿದೇಶಿ ಪೌರತ್ವ ಹೊಂದಿರೋ ವ್ಯಕ್ತಿಗೆ ಮತದಾನ ಮಾಡೋ ಹಕ್ಕು ಇಲ್ಲ. ಅಂಥದ್ರಲ್ಲಿ ರಾಹುಲ್ ಗಾಂಧಿ ಅವರು 2 ಪಾಸ್ಪೋರ್ಟ್ ಇಟ್ಕೊಂಡ್ಬಿಟ್ಟು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ, ಗೆಲ್ತಾರೆ. ಒಂದ್ ಕಡೆ ಸೋತ್ರು ಮತ್ತೊಂದ್ ಕಡೆ ಬೈ ಎಲೆಕ್ಷನ್ ಗೆದ್ದು ಲೋಕಸಭೆ ಪ್ರವೇಶಿಸ್ತಾರೆ. ಇವತ್ತು ಪ್ರತಿಪಕ್ಷ ಸ್ಥಾನ ನಾಯಕನ ಸ್ಥಾನವನ್ನು ಕೂಡ ಅಲಂಕರಿಸುತ್ತಾರೆ. ಯಾವುದು ರಾಷ್ಟ್ರದ್ರೋಹ? ರಾಹುಲ್ ಗಾಂಧಿ ಮತ್ತು ಅವರನ್ನ ಆರಾಧಿಸೋ ಭಾರತದ ಕಾಂಗ್ರೆಸ್ ಎಲ್ಲರೂ ಕೂಡ ಉತ್ತರ ಕೊಡಬೇಕಾಗಿದೆ. ನಮಸ್ಕಾರ.